ಎಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಹಿಂದಿನ ಒಂದು ತರಗತಿಯೊಳಗೆ ನಾವು ಶ್ರಾವಣ ಮತ್ತು ಕಾಳಿಗೆ ಎಂಬ ಪದ್ಯ ಭಾಗವನ್ನ ನೋಡಿಕೊಂಡು ಆ ಪದ್ಯ ಭಾಗದಲ್ಲಿರ್ತಕ್ಕಂತಹ ಪ್ರಶ್ನೆಗೆ ಉತ್ತರಗಳನ್ನು ಸಹಿತ ನಾವ ನೋಡಿದ್ವಿ. ಈಗ ನಾವೇನ್ ಮಾಡ್ಬೇಕಪ್ಪ ಅಂತ ಹೇಳ್ತಂದ್ರ ಗದ್ಯ ಪಾಠ 9 ಕೊಳಲ ಜೋಗಿ ಎಂಬ ಗದ್ಯ ಭಾಗವನ್ನು ನಾವೀಗ ನೋಡ್ಬೇಕು. ಪಾಠ 9 ಕೊಳಲ ಜೋಡಿ. ಕೊಳಲ ಜೋಡಿ ಇದನ್ನು ಬರೆದವ್ರು ಯಾರಪ್ಪ ಅಂತಂದ್ರ ಪಂಜೆ ಮಂಗೇಶರಾಯರು. ಪಂಜೆ ಮಂಗೇಶರಾಯರು. ಪಂಜೆ ಮಂಗೇಶರಾಯರು ಇದನ್ನು ಬರೆದವ್ರು ಯಾರ? ಪಂಜೆ ಮಂಗೇಶರಾಯರು. ನೋಡ್ರಿ, ಈಗ ನಾವೇನ್ ಮಾಡಪ್ಪ ಅಂತಂದ್ರ ಈ ಗದ್ಯ ಭಾಗವನ್ನ ಬರೆದಿರ್ತಕ್ಕಂತಹ ಯಾವ ಗದ್ಯದಾಗ ಪಾಠ 9 ಕೊಳಲ ಜೋಗಿ ಎಂಬ ಗದ್ಯ ಭಾಗವನ್ನ ಬರೆದಿರ್ತಕ್ಕಂತಹ ಪಂಜೆ ಮಂಗೇಶರಾಯರ ಏನಪ್ಪ ಅಂತಂದ್ರೆ ನಾವೀಗ ಪರಿಚಯವನ್ನು ನಾವೀಗ ನೋಡೋಣ. ಪಂಜೆ ಮಂಗೇಶರಾಯ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ 1874ರಲ್ಲಿ ಜನಿಸಿದರು. ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ 1874ರಲ್ಲಿ ಜನಿಸಿದರು. ಪಂಜೆ ಎಂಬುದು ಅವರ ಪೂರ್ವಜರ ವಾಸಸ್ಥಳ. ಪಂಜೆ ಎನ್ನುವುದು ಪೂರ್ವಜರ ವಾಸಸ್ಥಳ. ಪಂಜೆ ಎನ್ನುವುದು ಪೂರ್ವಜರ ಅಂದ್ರ ಹಿಂದಿನವರ ಪೂರ್ವಜರ ವಾಸಸ್ಥಳ. ಪೂರ್ವಜರ ವಾಸಸ್ಥಳ. ಇವರು ಕನ್ನಡ ಅಧ್ಯಾಪಕರಾಗಿ, ಶಾಲಾ ತನಿಖಾಧಿಕಾರಿಯಾಗಿ, ಶಿಕ್ಷಕ ತರಬೇತಿ ಸಂಸ್ಥೆಯಲ್ಲಿ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು. ಇವರು ಎಲ್ಲೆಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸಿದಾರ ಅಂದ್ಕೊಂಡ್ರೆ ಇವರು ಕನ್ನಡದ ಶಿಕ್ಷಕರಾಗಿ ಮತ್ತು ಶಾಲೆಯ ತನಿಖಾ ಅಧಿಕಾರಿಯಾಗಿ ಮತ್ತು ಶಿಕ್ಷಕರ ತರಬೇತಿ ಸಂಸ್ಥೆಯಲ್ಲಿ ಅಧ್ಯಾಪಕರಾಗಿ ಅಂದ್ರ ಶಿಕ್ಷಕರಾಗಿ ಸೇವೆ ಮಾಡಿದಾರಪ್ಪ ಅಂತಂದ್ರ ಪಂಜೆ ಮಂಗೇಶರಾಯರು ಸಲ್ಲಿಸಿದ್ದಾರೆ. ಇವರು ಪಂಚಕಜ್ಜಾಯ, ಹುತ್ತರಿ ಹಾಡು, ತೆಂಕನ ಗಾಳಿಯಾಟ, ಐತಿಹಾಸಿಕ ಕಥಾವಳಿ, ಕೋಟಿ ಚೆನ್ನಯ್ಯ, ಅಜ್ಜಿ ಸಾಕಿದ ಮಗ ಮುಂತಾದ ಕೃತಿಗಳನ್ನು ಕವಿಶಿಷ್ಯ ಎನ್ನುವ ಕಾವ್ಯನಾಮದಿಂದ ರಚಿಸಿದ್ದಾರೆ. ಇವರು ಯಾವ ಯಾವ ಕೃತಿಗಳನ್ನು ರಚನೆಯನ್ನ ಮಾಡಿದಾರಪ್ಪ ಅಂತಂದ್ರ ಕೃತಿಗಳು ಯಾವ್ಯಾವು? ಪಂಚಕಜ್ಜಾಯ. ಪಂಚ ಅಂದ್ರ 5. ಪಂಚಕಜ್ಜಾಯ, ಹುತ್ತರಿ ಹಾಡು, ತೆಂಕನ ಗಾಳಿಯಾಟ, ಐತಿಹಾಸಿಕ ಕಥಾವಳಿ, ಕೋಟಿ ಚೆನ್ನಯ್ಯ, ಅಜ್ಜಿ ಸಾಕಿದ. ಈ ರೀತಿ ಏನ್ ಮಾಡಿದಾರಪ್ಪ ಅಂತಂದ್ರ ಹಲವಾರು ಕೃತಿಗಳನ್ನ ಏನ್ ಮಾಡಿದಾರಪ್ಪ ಅಂತಂದ್ರ ಕವಿ ಶಿಷ್ಯ ಎನ್ನುವ ಕಾವ್ಯನಾಮದಿಂದ ಇವ್ರು ಏನ್ ಮಾಡಿದರು? ರಚನೆಯನ್ನಾಗಿ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿದ್ಮೇಲೆ ಇವರು 1937ರಲ್ಲಿ ಇವ್ರು ಯಾವಾಗ ತಿಳ್ಕೊಂಡಾರಪ್ಪ ಅಂದ್ರೆ ಯಲೋಕವನ್ನ ತ್ಯಜಿಸ್ತಾರ. ಅಂದ್ರ 1937 ಏನ್ ಮಾಡ್ತಾರೋ ಇವರು ಈ ಯಲೋಕವನ್ನ ಅಂದ್ರ ಮರಣವನ್ನ ಹೊಂದುತ್ತಾರೆ. ಯಾರು? ಪಂಜೆ ಮಂಗೇಶರಾಯರು. ವಿದ್ಯಾರ್ಥಿಗಳೇ, ಇದುವರೆಗೆ ನಾವೇನ್ ಮಾಡಿದ್ವು? ಪಂಜೆ ಮಂಗೇಶರಾಯರ ಪರಿಚಯವನ್ನ ತಿಳ್ಕೊಂಡ್ವಿ. ಈಗ ನಾವೇನ್ ಮಾಡ್ಬೇಕು ಅಂತಂದ್ರ ಈ ಗದ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪದಗಳ ಅರ್ಥಗಳನ್ನ ಏನ್ ಮಾಡಬೇಕು ಅಂತಂದ್ರೆ ನಾವೀಗ ಒಂದು ಸ್ವಲ್ಪ ಅರ್ಥವನ್ನ ಮಾಡ್ಕೊಂಡು
ಅರಿವೆ. ಒಂದನೇದು ಅರಿವೆ. ಅರಿವೆ ಅಂದ್ರ ಬಟ್ಟೆ ಅಥವಾ ವಸ್ತ್ರ. ವಸ್ತ್ರ. ಆಳು. ಆಳು ಅಂದ್ರ ಸೇವಕ. ಎವೆ ಕಿರೆ. ಎವೆ ಇಕ್ಕಿದೆ. ಎವೆ ಇಕ್ಕಿದೆ. ಎವೆ ಇಕ್ಕದೆ. ಸಾರಿ. ಎವೆ ಇಕ್ಕದೆ ಅಂದ್ರ ಕಣ್ಣು ಮಿಟುಕಿಸದೆ. ಕಣ್ಣು ಮಿಟುಕಿಸದೆ ನೋಡುವುದು. ಕಾಟ. ಕಾಟ ಅಂದ್ರ ತೊಂದರೆ. ಕಾಟ ಅಂದ್ರ ತಟಸ್ಥ. ಜಗಲಿ. ಜಗಲಿ ಅಂದ್ರ ಕಟ್ಟೆ ಅಥವಾ ವೇದಿಕೆ. ಕಟ್ಟೆ ಅಥವಾ ವೇದಿಕೆ. ಆರು ತಟಸ್ಥ. ತಟಸ್ಥ ಅಂದ್ರ ಚಲನೆ ಇಲ್ಲದಿರುವುದು. ಚಲನೆ ಇಲ್ಲದಿರುವುದು. ಚಲನೆ ಇಲ್ಲದಿರುವುದು. ಅವಾಂತರ. ಅವಾಂತರ ಅಂದ್ರ ಗಡಿಬಿಡಿ. ಅವಾಂತರ ಅಂದ್ರ ಗಡಿಬಿಡಿ. ಇನಾಮು. ಇನಾಮು ಅಂದ್ರ ಬಹುಮಾನ. ಇನಾಮು ಅಂದ್ರ ಬಹುಮಾನ. ಕಡಗ. ಕೈಗೆ ಹಾಕಿಕೊಳ್ಳುವ ಬಳೆ. ಕೈಗೆ ಹಾಕಿಕೊಳ್ಳುವ ಬಳೆ. ಚಾವಡಿ. ಚಾವಡಿ ಅಂದ್ರೆ ಹಳ್ಳಿಯಲ್ಲಿ ಸಭೆ ಸೇರುವ ಸ್ಥಳ. ಸಭೆ ಸೇರುವ ಸ್ಥಳ. ಜೋಗಿ ಅಂದ್ರ ಯೋಗಿ. ಯೋಗಿ ಅಥವಾ ತಪಸ್ವಿ ಅಥವಾ ಬೈರಾಗಿ. ತಿರುಗ ಅಂದ್ರ ಭಿಕ್ಷುಕ. ಅಂದ್ರ ಭಿಕ್ಷುಕ. ತಿರುಪೆ. ತಿರುಪೆ ಭಿಕ್ಷೆ. ಸಭಾಯಾಚನೆ. ನೆಲವು. ನೆಲವು ಪಾತ್ರೆಗಳನ್ನು ಇಡುವುದಕ್ಕೆ ನೆಲವನ್ನು ಇದ್ದೇವೆ. ಪಾತ್ರೆಗಳನ್ನು ಇಡುವುದಕ್ಕೆ ಇಳಿಬಿಡುವ ಹಗ್ಗದ ಜಾರಿಗೆ. ವಿದ್ಯಾರ್ಥಿಗಳೇ, ಇಷ್ಟು ಏನದಪ್ಪ ಅಂತಂದ್ರ ಪದಗಳ ಅರ್ಥಗಳು ಅದಾವು, ಇನ್ನೂ ಸಹಿತ ಅದಾವು.
ವ್ಯಸನ ಚಿಂತೆ ಅಥವಾ ದುಃಖ. ತೊಗಲು ಅಂದ್ರ ನಮ್ಮ ಮೈ ಮೇಲಿರ್ತಕ್ಕಂತಹ ಚರ್ಮ. ಮಬ್ಬು ಅಂದ್ರ ಮಬ್ಬು ಕಾಂತಿ ಇಲ್ಲದಿರುವಿಕೆ. ಮೊನೆ ತುದಿ ಅಥವಾ ಜೂಪಾದ. ವಂತಿಗೆ ಅಂದ್ರ ಚಂದಾಹನ. ಸರಿಗೆ ಅಂದ್ರ ಲೋಹದ ತಂತಿ. ಈ ರೀತಿ ಏನಪ್ಪ ಅಂತಂದ್ರ ಈ ಪಾಠದ ಪದಗಳ ಅರ್ಥದವು. ಅರಿವಿ ಅಂದ್ರ ಬಟ್ಟೆ ಅಥವಾ ವಸ್ತ್ರ. ಆಳು ಅಂದ್ರ ಸೇವಕ. ಎರಿಕದೆ ಅಂದ್ರ ಕಣ್ಣು ಮಿಟುಕಿಸದೆ ದಿಟ್ಟಿಸಿ ನೋಡುವುದು. ಅದೇ ರೀತಿ ಕಾಟ ಅಂದ್ರ ತೊಂದರೆ ಕೊಡುವುದು. ಜಗಲಿ ಅಂದ್ರ ಮನೆಯ ಮೇಲಿರ್ತಕ್ಕಂತಹ ದೇವರ ಕಟ್ಟೆ ಅನ್ನಬಹುದು ಅಥವಾ ವೇದಿಕೆ ಅನ್ನಬಹುದು. ತಟಸ್ಥ ಅಂದ್ರ ಚಲನೆ ಇಲ್ಲದಿರುವುದು. ಅವಾಂತರ ಅಂದ್ರ ಗಡಿಬಿಡಿ. ಇನಾಮ ಅಂದ್ರ ಬಹುಮಾನ. ಕಡಗ ಅಂದ್ರ ಕೈಗೆ ಹಾಕಿಕೊಳ್ಳುವ ಬಳೆ. ಚಾವಡಿ ಅಂದ್ರ ಹಳ್ಳಿಯಲ್ಲಿ ಸಭೆ ಸೇರುವಂತಹ ಸ್ಥಳ. ಜೋಗಿ ಅಂದ್ರ ಯೋಗಿ, ತಪಸ್ವಿ ಮತ್ತು ಬೈರಾಗಿ. ತಿರುಪ ಅಂದ್ರ ಭಿಕ್ಷುಕ. ತಿರುಪಿ ಅಂದ್ರ ಭಿಕ್ಷೆ ಯಾಚನೆ. ಅದೇ ರೀತಿ ನೆಲವು ಅಂದ್ರ ಪಾತ್ರೆಗಳನ್ನು ಇಡುವುದಕ್ಕೆ ಇಳಿಬಿಡುವಂತಹ ಹಗ್ಗದ ಒಂದು ಜಾಳಿಗೆ ಅಂತ ಏನ್ ಮಾಡಪ್ಪ ಅಂತಂದ್ರೆ ನಾವ ಕರಿಬಹುದು. ಇನ್ನೊಂದು ಸ್ವಲ್ಪ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವ ಸ್ವಲ್ಪ ಬರ್ಕೋಬೇಕು. ವಿದ್ಯಾರ್ಥಿಗಳೇ, ಇದುವರೆಗೆ ನಾವು ಪಂಚಮಂಕೇಶ್ವರಾಯರ ಪರಿಚಯ ಮತ್ತು ಪದಗಳ ಅರ್ಥಗಳನ್ನು ಏನ್ ಮಾಡಿದ್ವಿ ಅಂತ ನಾವ ತಿಳಿದುಕೊಂಡಿದ್ವಿ. ಈಗ ನಾವೇನ್ ಮಾಡಬೇಕು ಅಂತಂದ್ರ ನೇರವಾಗಿ ಕೊಳಲ ಜೋಗಿ ಎಂಬ ಗದ್ಯದ ಪಾಠ ಪ್ರವೇಶವನ್ನು ಏನ್ ಮಾಡಪ್ಪ ಅಂತಂದ್ರೆ ನಾವೀಗ ನೋಡೋಣ. ಕಥೆಗಳೆಂದರೆ ಯಾರಿಗೆ ಇಷ್ಟವಾಗುವುದಿಲ್ಲ. ಕಥೆ ಅಂದ್ರ ಎಲ್ಲರಿಗೂ ಇಷ್ಟ. ನಿಮಗೂ ಇಷ್ಟ, ನಮಗೂ ಇಷ್ಟ. ಕಥೆ ಅಂದ ಕೂಡಲೇ ಎಂತಹ ವ್ಯಕ್ತಿ ಇದ್ರು ಸಹಿತ ಏನ್ ಮಾಡ್ತಾರಪ್ಪ ಅಂತಂದ್ರ ಪ್ರೀತಿಯಿಂದ ಆ ಕಥೆಯನ್ನ ಕೇಳುವಂತಹ ಕಾರ್ಯವನ್ನ ಮಾಡ್ತಾರ. ನೀವು ಹಲವು ಕಥೆಗಳನ್ನು ಕೇಳಿರಬಹುದು. ನೀವು ಹಲವಾರು ರೀತಿಯ ಕಥೆಗಳನ್ನು ಸಹಿತ ಏನ್ ಮಾಡಿರಬಹುದು, ಕೇಳಿರಬಹುದು. ಕೆಲವರು ಅದೇ ಕಥೆಗಳನ್ನು ಕಲಾತ್ಮಕ ರೂಪದಲ್ಲಿ ಹೊಸ ಮೆರಗನ್ನು ನೀಡಿರುತ್ತಾರೆ. ಕೇಳಿರುವಂತಹ ಕಥೆಗಳನ್ನ ಕೆಲವರು ಏನ್ ಮಾಡ್ತಾರಪ್ಪ ಅಂತಂದ್ರ ಒಂದು ಒಳ್ಳೆಯ ಕಲೆಯನ್ನ ಆಧರಿಸಿ ಒಳ್ಳೆಯ ಸೂಕ್ತವಾಗಿರ್ತಕ್ಕಂತಹ ಉದಾಹರಣೆಗಳ ಮುಖಾಂತರ ಏನ್ ಮಾಡ್ತಾರಪ್ಪ ಅಂತಂದ್ರ ಎಲ್ಲರಿಗೂ ತಿಳಿಸಿಕೊಡುವಂತಹ ಕಾರ್ಯವನ್ನು ಸಹಿತ ಮಾಡ್ತಿರ್ತಾರೆ. ಅದೊಂದು ರೀತಿ ಸೃಜನಶೀಲ ಕಾರ್ಯ. ಅದೊಂದು ಒಂದು ಒಳ್ಳೆಯ ಕಾರ್ಯ ಕೂಡ ಹೌದು ಅಂತ. ಅಂತಹ ಹಲವು ಕಥೆಗಳು ಕನ್ನಡದಲ್ಲಿ ಮರುಸೃಷ್ಟಿಯಾಗಿವೆ. ಇಂಥ ಕಥೆಗಳಿದಾವಪ್ಪ, ಹಲವಾರು ರೀತಿ ಕಥೆಗಳು ನಮ್ಮ ಕನ್ನಡದೊಳಗ ಒಳ್ಳೆ ಸೃಷ್ಟಿ ಆಗಿದಾವು ಅಂತ. ನೀವು ಕೇಂದ್ರ ಜೋಗಿ ಕಥೆಯನ್ನು ಕೇಳಿರಬಹುದು. ನೀವೆಲ್ಲರೂ ಕೇಂದ್ರ ಜೋಗಿಯ ಕಥೆಯನ್ನು ಸಹಿತ ಕೇಳಿರಬಹುದು. ಅದೇ ಕಥೆಯಲ್ಲಿ ಹೊಸ ಮೆರಗನ್ನು ಪಡೆದಿದೆ. ಅದೇ ಕೇಂದ್ರ ಜೋಗಿ ಕಥೆ ಏನಿತ್ತು ಹಳೆಯದ, ಅದೇ ಏನಾಗಪ್ಪ ಅಂತಂದ್ರ ಒಂದು ಹೊಸ ಚೈತನ್ಯವನ್ನ ಪಡೆದುಕೊಂಡೈತಿ ಅಂತ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವರು ಹೇಳ್ತಾರ. ಅದರ ವಿಶೇಷವೇನು ನೀವೇ ಓದಿರಿ. ಅದ್ರ ವಿಶೇಷ ಏನೈತೆ ಅನ್ನೋದನ್ನ ಏನ್ ಮಾಡಪ್ಪ ಅಂತಂದ್ರ ನಾವು ಓದ್ಬೇಕು ಅಂತ ಹೇಳಿದಪ್ಪ ಅಂತಂದ್ರ ಈ ಗದ್ಯದೊಳಗ ಹೇಳಿದರು. ವಿದ್ಯಾರ್ಥಿಗಳೇ, ಇದುವರೆಗೆ ನಾವು ಕೊಳಲ ಜೋಗಿ ಎಂಬ ಗದ್ಯದ ಪದಗಳಾರ್ಥ, ಪಂಚಮಂಕೇಶ್ವರ ಸಂಕ್ಷಿಪ್ತವಾಗಿರ್ತಕ್ಕಂತಹ ಪರಿಚಯ, ಕೊಳಲ ಜೋಗಿ ಗದ್ಯದ ಪಾಠ ಪ್ರವೇಶ ಏನ್ ಮಾಡಿದಪ್ಪ ಅಂತಂದ್ರೆ ನಾವೀಗ ನೋಡಿದ್ವಿ. ಇನ್ನು ಮುಂದೆ ಏನ್ ಮಾಡಪ್ಪ ಅಂತಂದ್ರೆ ನಾವ ನೇರವಾಗಿ ಪಾಠಕ್ಕೆ ನಾವೀಗ ಹೋಗೋಣ. ಕನ್ನಡ ನಾಡಿನಲ್ಲಿ ಇಲಿಯೂರು ಎಂಬ ಊರು ಇತ್ತು. ನಮ್ಮ ಕನ್ನಡ ನಾಡಿನೊಳಗ ಇಲಿಯೂರು ಎನ್ನುವಂತಹ ಎಂಬ ಒಂದು ಊರು ಎನ್ನುವಂತ. ಕೆಲವು ವರ್ಷಗಳ ಹಿಂದೆ ಅಲ್ಲಿ ಒಮ್ಮೆ ಇಲಿಗಳ ಕಾಟ ಬಹಳ ಹೆಚ್ಚಾಗಿತ್ತು. ನೋಡಿ, ಕೆಲವು
ವರ್ಷಗಳ ಹಿಂದೆ ಅಲ್ಲಿ ಏನಾಗಿತ್ತಪ್ಪ ಅಂತಂದ್ರ ಅಲ್ಲಿ ಒಮ್ಮೆ ಇಲಿಗಳ ಕಾಟ ಹೆಚ್ಚ ಆಗಿತ್ತು ಅಂತ. ಅಡಿಗೆ ಮನೆಗಳಲ್ಲಿ ತುಪ್ಪ, ಬೆಣ್ಣೆ, ಮೊಸರುಗಳನ್ನು ನೆವಗಳಲ್ಲಿ ಇಟ್ಟರು ಇಲಿಗಳು ಸಾಲು ಸಾಲಾಗಿ ಇಳಿದು ಬಂದು ಅವನ ತಿಂದು ಬಿಡುವುದು. ಏನಾಗಿತ್ತಪ್ಪ ಅಂತಂದ್ರ ಅಡಿಗೆ ಮನೆಯೊಳಗ ತುಪ್ಪ, ಬೆಣ್ಣೆ ಮತ್ತು ಮೊಸರುಗಳನ್ನ ಏನ್ ಮಾಡ್ತಾರಪ್ಪ ಅಂತಂದ್ರ ನೆಲವುಗಳ ಮೇಲೆ, ಅಂದ್ರೆ ಈಗಾಗಲೇ ನಾನು ನಿಮ್ಗೆ ಏನ್ ಮಾಡಿದ್ದೆ ತೋರಿಸಿದ್ದೆ. ಏನಂತೇಳಿ ನೆಲವು ಅಂದ್ರೆ ಏನ? ಅಡುಗೆ ಸಾಮಗ್ರಿಗಳನ್ನ ಒಂದು ಹಗ್ಗ, ಜ್ಯೋತಿ ಬಿಟ್ಟಿರ್ತಕ್ಕಂಥ ಹಗ್ಗದಲ್ಲಿ ಇಡೋದಕ್ಕೆ ಏನಂತಕ್ಕೆ ಇರ್ತೀರವ ನೆಲವು. ಆ ನೆಲವುಗಳು ಏನ್ ಮಾಡ್ತಾರಪ್ಪ ಅಂತಂದ್ರ ಇಟ್ಟಿರ್ತಾರೋ. ಅಲ್ಲಿ ಇಲಿಗಳು ಏನ್ ಮಾಡ್ತಿದ್ವಪ್ಪ ಅಂತಂದ್ರ ಸಾಲು ಸಾಲಾಗಿ ಇಳಿದು ಬಂದ ಅದನ್ನ ಏನ್ ಮಾಡ್ತಿತ್ತು? ತಿಂದು ಬಿಡ್ತಿದ್ರು. ಏನೇನ? ತುಪ್ಪ, ಬೆಣ್ಣೆ, ಮೊಸರುಗಳನ್ನ ಇವೇನ್ ಮಾಡ್ತಿದ್ವು ಇಲಿಗಳು? ತಿಂದ ಬಿಡ್ತಿದ್ದು. ಸಣ್ಣ ಮಕ್ಕಳು ಊಟಕ್ಕೆ ಕುಳಿತರೆ ಒಂದು ತುತ್ತನ್ನು ಬಾಯಿಗೆ ಎತ್ತಿ ಇನ್ನೊಂದು ತುತ್ತೆ ಕೈಗೆ ಹಾಕುವಷ್ಟರಲ್ಲಿ ಬಟ್ಟು ಸಣ್ಣ ಹುಡುಗರ ಊಟಕ್ಕೆ ಬಂದಾಗ ಏನಾಗಿತ್ತಪ್ಪ ಅಂತಂದ್ರ ಒಂದು ತುತ್ತನ್ನ ಬಾಯಿಗೆ ಹಾಕೊಂಡ ಇನ್ನೊಂದು ತುತ್ತ ಕೈಯಾಗ ಹೋಗುವಷ್ಟರೊಳಗೆ ಏನಾಗಿತ್ತು? ಅವನ ಕೈಯಲ್ಲಿರ್ತಕ್ಕಂತಹ ಬಟ್ಟಲು ಬರಿದಾಗ ಬಿಡ್ತಿತ್ತು. ಪಲ್ಯ ಬಡಿಸಲಿಕ್ಕೆ ಬಂದ ಅಡಿಗೆಯವನು ಅನ್ನದ ಪಾತ್ರೆಯನ್ನು ತರುವಷ್ಟರಲ್ಲಿ ಅನ್ನದ ಪಾತ್ರೆಗೆ ಇಲಿಗಳು ಕುಳಿತುಕೊಂಡು ಅರೆವಾಸಿ ಪಾತ್ರೆಯನ್ನು ಖಾಲಿ ಮಾಡುತ್ತಿದ್ದವು. ನೋಡಿ, ಪಲ್ಯವನ್ನ ಬಡಿಸಲಿಕ್ಕೆ ಬಂದಂತಹ ಅಡಿಗೆಯವನ ಅನ್ನದ ಪಾತ್ರೆಯನ್ನ ತರುವಷ್ಟರೊಳಗೆ ಏನಾಗಿತ್ತಪ್ಪ ಅಂತಂದ್ರ ಅನ್ನದ ಎಲ್ಲಿ ಪಾತ್ರೆ ಏನ್ ಮಾಡಿರ್ತಾವೋ ಇಲಿಗಳು ಕುಂತ ಇಲಿಗಳೆಲ್ಲ ಏನ್ ಮಾಡ್ತಿದ್ಪ ಅಂತಂದ್ರ ಆ ಪಾತ್ರೆಯನ್ನ ಖಾಲಿ ಮಾಡ್ತಿದ್ದು. ಏನ್ ಖಾಲಿ ಮಾಡ್ತಿದ್ದು? ಅನ್ನವನ್ನ ಖಾಲಿ ಮಾಡಿ ಬಿಡ್ತಿದ್ದು. ಒಂದು ಮನೆಯಲ್ಲಿ ಆಳು ಹಾಸಿಗೆಯನ್ನು ಹಾಸಿ ಮಲಗುವ ಕೋಣೆಯ ಬಾಗಿಲನ್ನು ಹಾಕಿದನು. ಒಂದು ಏನಕ್ಕಿಪ್ಪ ಅಂತ ಮನೆಯೊಳಗ ಆಳು ಒಂದು ಮನೆಯೊಳಗೆ ಆಳು ಏನ್ ಮಾಡ್ತಪ್ಪ ಅಂತಂದ್ರ ಹಾಸಿಗೆಯನ್ನು ಹಾಸಿ ಮಲಗುವ ಕೋಣೆಯ ಬಾಗಿಲನ್ನು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವನು ಹಾಕಿರ್ತಾರೆ. ಅಲ್ಲಿ ಮಲಗಲಿಕ್ಕೆ ಮನೆಯವರು ಬರುವಷ್ಟರಲ್ಲಿ ಇಲಿಗಳು ಹಾಸಿಗೆಯ ಬಟ್ಟೆಯನ್ನು ಕಡಿದು ಅದರೊಳಗಿನ ಹತ್ತಿಯನ್ನು ಕೋಣೆಯಲ್ಲಿ ಚೆಂದು ಬಿಟ್ಟಿದ್ದವು. ನೋಡಿ, ಆಯ್ತು ಹುಡುಗ ಮನೆಯಿಂದ ಅಪ್ಪ ಬರುವಷ್ಟರಲ್ಲಿ ಏನ್ ಮಾಡಿದವಪ್ಪ ಅಂತಂದ್ರ ಆ ಇಲ್ಲಿ ಎಲ್ಲ ಇಲಿಗಳ ಹಾಸಿಗೆಯನ್ನ ಕಡದ ಅದರೊಳಗಿರ್ತಕ್ಕಂಥ ಹತ್ತಿಗಳೆಲ್ಲ ಏನ್ ಮಾಡಿದವಪ್ಪ ಅಂತಂದ್ರ ಚಲ್ಲಾಪಿಲ್ಲಿಯಾಗಿ ಮಾಡಿಬಿಟ್ಟಿರ್ತಾವ. ಇನ್ನೊಂದು ಮನೆಯವರು ದೇವಸ್ಥಾನದ ಉತ್ಸವವನ್ನು ನೋಡ್ಲಿಕ್ಕೆ ನಿಶ್ಚಯಿಸಿದ್ರು. ಇನ್ನೊಂದು ಮನೆ ಏನ್ ಮಾಡ್ತಾರಪ್ಪ ಅಂತಂದ್ರ ದೇವಸ್ಥಾನದ ಉತ್ಸವವನ್ನು ನೋಡಕ್ಕೆ ಏನ್ ಮಾಡಿರ್ತಾರಪ್ಪ ಅಂತ ನೋಡಾಕ ಹೋಗಕ್ಕೆ ಏನ್ ಮಾಡಿದ್ರು ನಿರ್ಧಾರವನ್ನ ಮಾಡಿರ್ತಾರೆ. ಅವಾಗ ಪೆಟ್ಟಿಗೆ ಒಳಗಿನ ಬಟ್ಟೆಗಳನ್ನು ಜರಿ ಬಟ್ಟೆಗಳನ್ನು ತೆಗೆದಿಟ್ಟು ಒಂದೊಂದನ್ನು ಧರಿಸಿಕೊಳ್ಳತೊಡಗಿದ್ರು. ಅವಾಗ ಏನ್ ಮಾಡಿರ್ತಾರಪ್ಪ ಅಂತಂದ್ರ ಆ ಪೆಟ್ಟಿಗೆಗಳಿಗೆ ಇರ್ತಕ್ಕಂತಹ ಬಟ್ಟೆಗಳನ್ನ ಮತ್ತು ಜರಿ ಬಟ್ಟೆಗಳನ್ನ ಏನ್ ಮಾಡಿರ್ತಾರೋ ತೆಗೆದಿಟ್ಟು ಒಂದೊಂದನ್ನು ಧರಿಸ್ಕೊಳಕ್ಕೆ ಏನ್ ಮಾಡ್ತಾವ ಇಲಿಗಳು ಧರಿಸ್ಕೊಳಕ್ಕೆ ಏನ್ ಮಾಡಿರ್ತಾರೋ ನಿಶ್ಚಯವನ್ನ ಮಾಡಿರ್ತಾರೆ. ಅಷ್ಟರಲ್ಲಿ ಇಲಿಗಳು ಉಳಿದ ಬಟ್ಟೆಗಳನ್ನು ಕತ್ತರಿಸಿ ಚೂರು ಚೂರಾಗಿ ಅಷ್ಟರೊಳಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಇಲಿಗಳು ಆ ಎಲ್ಲ ಉಳಿದಿರ್ತಕ್ಕಂತಹ ಬಟ್ಟೆಗಳನ್ನ ಕಡದು ಏನ್ ಮಾಡ್ತಾರಪ್ಪ ಅಂತಂದ್ರು ಚೂರು ಚೂರಾಗಿ ಮಾಡ್ತಾರೆ. ವಿದ್ಯಾರ್ಥಿಗಳೇ, ನಾವು ಇದುವರೆಗೆ ಏನ್ ಮಾಡಿಪ್ಪ ಅಂತಂದ್ರ ಕೊಳಲು ಜೋಬಿ ಎಂಬ ಗದ್ಯವನ್ನ ನೋಡಿದ್ವಿ. ಇನ್ನ ಮುಂದುವರೆದಿರ್ತಕ್ಕಂತಹ ಭಾಗವನ್ನು ನಾವೇನ್ ನೋಡಪ್ಪ ಅಂತಂದ್ರ ಮುಂದಿನ ಒಂದು ಅವಧಿ ಒಳಗ ನೋಡೋಣ ಅಂತ ಹೇಳ್ತಾ, ವಿದ್ಯಾರ್ಥಿಗಳೇ ನಿಮಗೆ ಮನೆ ಕೆಲಸ ಏನಪ್ಪಾ ಅಂತಂದ್ರೆ ನಾನು ಹಿಂದಿನ ತರಗತಿ ಒಳಗ ಬರೆದಿರ್ತಕ್ಕಂತಹ ಶ್ರಾವಣ ಬಂತು ಎಂಬ ಕಾಡಿಗೆ ಎಂಬ ಪದ್ಯ ಭಾಗ ಬರೆದಿರ್ತಕ್ಕಂತಹ ಪ್ರಶ್ನೆಗೆ ಉತ್ತರಗಳನ್ನೆಲ್ಲ ನಿಮ್ಗೆ ಬರೆದು ಮಾಡ್ರಿ, ನನ್ನ ಪರ್ಸನಲ್ ವಾಟ್ಸಪ್ ನಂಬರ್ ಕಳಿಸ್ರಿ ಅಂತ ಹೇಳ್ತೀನಿ. ಆದ್ರೂ ಸಹಿತ ಇನ್ನೂ ನೀವು ಕಳಿಸಿಲ್ಲ. ಆ ಎಲ್ಲ ಪ್ರಶ್ನೆಗೆ ಉತ್ತರಗಳು ಮಾಡಿರಪ್ಪ ಅಂತಂದ್ರ ನನ್ನ ಪರ್ಸನಲ್ ವಾಟ್ಸಪ್ ನಂಬರ್ ಕಳಿಸ್ರಿ ಅಂತ ಹೇಳ್ತಾ ಇವತ್ತಿನ ಒಂದು ಅವಧಿಯನ್ನು ಏನ್ ಮಾಡ್ತೀನಪ್ಪ ಅಂತಂದ್ರೆ ನಾನು ಇಲ್ಲಿಗೆ ಮುಗಿಸುತ್ತೇನೆ. ಧನ್ಯವಾದಗಳು.